ಇದ್ದಾವೆ. ಆದರೆ ಈ ದೇಶದ ನಿಜವಾದ ಬೇರು, ದೇಶದ ಜನರಿಗೆ ಅನ್ನ ನೀಡ್ತಕ್ಕಂಥ ರೈತರು, ಅವರಿಗೆ ನೀವು ನೀರು ಒದಗಿಸ್ಬೇಕಾದಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಅಂತ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಬಸವಣ್ಣವರು. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬಕ್ಕು, ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ಅಂತ. ದೇವರ ಅನುಗ್ರಹ ಆಯಿತು ಅಂದರೆ ಸಂಪತ್ತು ಬೆನ್ನ ಹಿಂದೆ ಬರುತ್ತಂತೆ ಬಸವಣ್ಣವರು ಹೇಳೋದ ಪ್ರಕಾರ. ಹೇಗೆ ಬರುತ್ತೆ ಅಂದರೆ ಮಳೆ ಸುರಿದು ಹಳ್ಳ ಕೊಳ್ಳಗಳು ಹರಿದು ಕೆರೆ ತುಂಬಿದ ಹಾಗೆ ಅಂತ. ನಾವಿದನ್ನು ಬಸವಣ್ಣವರು ಈ ವಚನವನ್ನು ತಿರುಮುರುವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಬಸವಣ್ಣವ್ರು ಹೇಳಿದ್ದು ಆ ಕಾಲಕ್ಕೆ ಸರಿ. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು. ಭಗವಂತ ಕರುಣೆ ಆತು ಅಂತಂದರೆ ನಿನಗೆ ಸಂಪತ್ತು ಬಂದೇ ಬರುತ್ತಪ್ಪ ಅಂತ. ಅದಕ್ಕೆ ಉದಾಹರಣೆ ಕೆರೆ ಉದಾಹರಣೆ. ಹೆಂಗೆ ಹಳ್ಳ ಕೊಳ್ಳ ಬಂದು ಕೆರೆ ತುಂಬುತ್ತೋ ಹಾಗೆ ಅಂತ. ನಾವು ಬಸವಣ್ಣವರು ಈ ವಚನಗಳನ್ನು ತಿರುಮುರು ಮಾಡಿ ಭಗವಂತನ ಕೃಪೆಯಿಂದ ಕೆರೆ ತುಂಬಿದರೆ ಸಂಪತ್ತು ತಾನಾಗಿ ನಮ್ಮ ರೈತರಿಗೆ ಸಿಗುತ್ತೆ ಅಂತ ನಾವು ಹೇಳಬೇಕು.